ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ, ಹೂವ ಸೂರ್ಯಾಡೋಣ. ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ಈ ಮಾಯೆಯ ಕಳೆವಡೆ ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಇದೊಂದು ಪ್ರಸಿದ್ಧವಾದ ವಚನ ಬಸವಣ್ಣವರು ಮತ್ತು ಚರ್ಚೆಗೆ ಈಡಾದಂತಹ ವಚನ. ಯಾಕೆಂದ್ರೆ ಶರಣರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಮ ಪ್ರಭುದೇವರಾಗ್ಲಿ ಸಿದ್ದರಾಮೇಶ್ವರರಾಗ್ಲಿ ಹೆಣ್ಣನ್ನ ಮಾಯೆ ಅನ್ನಂಗಿಲ್ಲ, ಅನ್ನಬಾರ್ದು. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಅಲ್ಲ ಅಂತ ಹೇಳಿದ್ರು. ಪ್ರಾಯಶಃ ಇಡೀ ಜಗತ್ತಿನ ಧರ್ಮಗಳಲ್ಲಿ, ಅದರಲ್ಲೂ ಭಾರತೀಯ ಧರ್ಮಗಳಲ್ಲಿ ಈ ಮೂರು ಮಾಯೆ ಅಲ್ಲ ಅಂತ ಹೇಳಿದವರು ಶರಣರೇ. ಆದ್ರೆ ಬಸವಣ್ಣವರು ಮತ್ತೆ ಹೆಣ್ಣಿನ ಮಾಯೆ ಅಂತ ಅಂತಿದಾರಲ್ಲ ಈ ವಚನದಲ್ಲಿ ಅಂತ ಕೆಲವರು ಪ್ರಶ್ನೆ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಕೂಟಕ್ಕೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಈ ಮೂರು ಜನನು ಹೆಣ್ಮಕ್ಳನ್ನ ಹೇಳಿ ಮತ್ತೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಅಂತ ಬೇರೆ ಹೇಳ್ಬಿಡ್ತಾರೆ. ಆದ್ರೆ ಈ ವಚನದ ಜೀವ ಇರೋದೆಲ್ಲಿ ಅಂದ್ರೆ, ಈ ಮಾಯೆಯ ಕಳೆವಡೆ ಅನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ, ನೀವೇ ಬಲ್ಲಿರಿ. ಈ ಮಾಯೆಯನ್ನು ಕಳೆವಡೆ, ಈ ಮಾಯೆಯನ್ನು ಪರಿಹರಿಸಕ್ಕೆ ನನ್ನ ಕಡೆಯಿಂದ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಬಸವಣ್ಣನವರು ಇಡೀ ವ್ಯವಸ್ಥೆಗೆ ಒಂದು ಸವಾಲು ಹಾಕ್ತಿದ್ದಾರೆ, ಚಾಲೆಂಜ್. ಆದ್ರೆ ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇಟ್ಟಿಲ್ಲ. ಯಾಕಂದ್ರೆ ನಮ್ಮ ಭಾರತೀಯ ಪದ್ಧತಿ ಒಳಗೆ ಬರವಣಿಗೆಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ, ಆಮೇಲಿಂದ ಅಲ್ಪ ವಿರಾಮ, ಪೂರ್ಣ ವಿರಾಮ, ಬೇರೆ ಬೇರೆ ತರ ಇತ್ತು. ಹೆಚ್ಚಾಗಿ ನಮ್ಮಲ್ಲಿ ಕಾವ್ಯ ಮತ್ತು ಗದ್ಯಗಳಲ್ಲಿ ಉದ್ದಕ್ಕೂ ಹೋಗುವಂಥದ್ದಿತ್ತು. ಹಾಗಾಗಿ 4 ಸಾಲಿನ ಪದ್ಯ, 5 ಸಾಲಿನ ಪದ್ಯ, 3 ಸಾಲಿನ ಪದ್ಯ, ಛಂದಸ್ಸುಗಳಿಗೆ ಬಹಳ ಗಮನ ಕೊಟ್ಟಿದ್ರು. ಈ ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಇವೆಲ್ಲ ಬಂದಿದ್ದು ಬ್ರಿಟಿಷರು ಬಂದ್ಮೇಲೆ ಅಂತ ಕಾಣಿಸುತ್ತೆ. ಭಾರತೀಯ ಭಾಷೆಗಳಲ್ಲಿ ಇವಕ್ಕೆ ಸ್ಥಾನ ಇರಲಿಲ್ಲ ಮೊದಲು. ಆದ್ರೆ ಇಲ್ಲಿ ಬಸವಣ್ಣನವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಗೊತ್ತಾಗತ್ತೆ ವಚನ. ಇಲ್ಲಿ ಬಸವಣ್ಣವ್ರು ಹೇಳ್ತಿರೋದೇನಪ್ಪಾ ಅಂದ್ರೆ, ಮಾಯೆ 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 ಅಂತ ಹೇಳ್ಬಿಟ್ಟೆ ಈ ಹೆಣ್ಣನ್ನ. ಹಾಗಾದ್ರೆ ತಾಯಿ, ಜನ್ಮ ಕೊಟ್ಟ ತಾಯಿನೂ ಮಾಯನೆ, ಮತ್ತೆ ಮಗಳು ಮಾಯಿ, ಕೊನೆ ತನಕ ನಿನ್ನನ್ನು ಜೋಪಾನ ಮಾಡ್ತಕ್ಕಂಥ ಹೆಂಡತಿ ಕೂಡ ಮಾಯೆ ಅನ್ನೋದಾದ್ರೆ ಇದನ್ನ ಹೆಂಗ್ ಪರಿಹರಿಸೋದೇನ? ಈ ಮಾಯೆ ಕಳೆವಡೆ ಅನ್ನಳವಲ್ಲ, ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ. ಈ ಮಾಯೆಯನ್ನು ಪರಿಹರಿಸಕ್ ಆಗದೇ ಇಲ್ಲ. ಹಾಗಾದ್ರೆ ಇರೋ ಪರಿಹಾರ ಒಂದೇ, ಮಾಯೆ ಅನ್ನಬಾರ್ದು, ಮಾಯೆ ಅನ್ನಬಾರ್ದು. ಬಸವಣ್ಣನವ್ರ ಜೀವನದಲ್ಲಿ ಅವರ ಹೆಂಡತಿ ನೀಲಲೋಚನೆ ಅವರಿಗೆ ಮಾಯೆ ಆಗ್ಲಿಲ್ಲ. ಇನ್ನು ಅಕ್ಕ ಮಹಾದೇವಿ ಜೀವನದಲ್ಲಿ ಕೌಶಿಕ ಮತ್ತು ಪ್ರಭುದೇವರ ಜೀವನದಲ್ಲಿ ಒಬ್ಬ ಮಾಯಾದೇವಿ ಅಂತ ಬರ್ತಾಳೆ. ಅದು ಪ್ರಭುಲಿಂಗ ಲೀಲೆ ಪ್ರಕಾರ.
ಒಟ್ಟು ಮಾಯೆ ಅಸ್ತಿತ್ವವನ್ನು ಹೇಳ್ತಾರೆ ಪ್ರಭುದೇವರು ಕೂಡ. ಹರಿಬ್ರಹ್ಮಾದಿಗಳ ಕಾಡಿತ್ತು, ಹರಿಯ ನುಂಗಿತ್ತು ಮಾಯೆ, ಅಜನ ಮಹಾದೇವಕ್ಕನ ಹೇಳ್ತಾರೆ. ಆದ್ರೆ ಶರಣರ ನಿಲುವೇನಂದ್ರೆ ಬರೀ ಹೆಣ್ಣಿಗಷ್ಟೇ ಮಾಯೆ ಅನ್ನಂಗಿಲ್ಲ ನೀವು. ಹೆಣ್ಣು ಹೆಣ್ಣಾದರೆ ಗಂಡಿನ ಸೂತಕ, ಗಂಡು ಗಂಡಾದರೆ ಹೆಣ್ಣಿನ ಸೂತಕ. ಈ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಅಡ್ಡ ಬಂದ್ರೆ, ಸಾಧನೆಗೆ ಅಡ್ಡ ಬಂದ್ರೆ, ವಿರುದ್ಧ ಆದ್ರೆ ಮಾಯೆ ಅಷ್ಟೇ. ಇಲ್ಲದೆ ಹೋದ್ರೆ ಇಬ್ರು ಪ್ರತಿದೃಷ್ಟಿಯಾಗಿ, ಪರಸ್ಪರರು ಪ್ರತಿದೃಷ್ಟಿಯಾಗಿ ಮಾಡಬೇಕು, ಚೆನ್ನಾಗಿ ಬದುಕಬೇಕು, ಚೆನ್ನಾಗಿರ್ಬೇಕು ಅನ್ನೋದೇ ಶರಣರ ನಿಲುವಾಗಿತ್ತು. ಇದು ನಾವು ಗಮನಿಸಬೇಕಾದ್ದು. ಆ ದೃಷ್ಟಿಯಿಂದ ನೋಡಿದಾಗ ಹೆಣ್ಣು ಮಾಯೆಯಲ್ಲ, ಮತ್ತು ಹೊನ್ನು ಕೂಡ ಮಾಯೆಯಲ್ಲ. ಹೊನ್ನಿಗೆ ಜೀವನೇ ಇಲ್ಲ. ಇನ್ನು ಕೆಲವರು ಈಗ ಆಧುನಿಕರು ಬಹಳ ವಿರೋಧಿಸ್ತಾರೆ ಇದನ್ನು. ಹೆಣ್ಣನ್ನ ಮಣ್ಣು ಮತ್ತು ಹೊನ್ನಿನ ಜೊತೆಗೆ ಸೇರಿಸಿ ಮಾಯೆ ಅಂದ್ಬಿಟ್ರಲ್ಲ, ಬಹಳ ದೊಡ್ಡ ಅನ್ಯಾಯ. ಹೆಣ್ಣು ಕುಲಕ್ಕೆ ಮಾಡತಕ್ಕಂಥ ಅನ್ಯಾಯ. ಯಾಕಂದ್ರೆ ಹೊನ್ನು ಮತ್ತು ಮಣ್ಣು ಜಡ, ಹೆಣ್ಣು ಚೈತನ್ಯಾತ್ಮಕ. ಅಂತ ಹೆಣ್ಣಿನ ಮಾಯೆ ಅಂತ ಕರೆದು ಆಕೆಯನ್ನ ಎರಡನೇ ದರ್ಜೆಗೆ ಇಳಿಸ್ಬಿಡ್ತು. ಅಂದ್ರೆ ಧರ್ಮ, ಕೆಲವು ಧರ್ಮಗಳು, ಜೈನ ಧರ್ಮ ಅಂತೂ ಸ್ಪಷ್ಟವಾಗಿ ಹೇಳ್ಬಿಡುತ್ತೆ, ಹೆಣ್ಣಿಗೆ ಮುಕ್ತಿ ಇಲ್ಲ, ಈ ಜನ್ಮದಲ್ಲಿ ಗಂಡಿನ ಸೇವೆ ಮಾಡ್ಬೇಕು, ಮುಂದಿನ ಜನ್ಮ ಗಂಡಾಗಿ ಹುಟ್ಟಬೇಕು, ಆಮೇಲೆ ಮೋಕ್ಷ, ಮುಕ್ತಿ, ನಿರ್ವಾಣ ಅಂತ ಹೇಳು. ಆದ್ಮೇಲೆ ಎಂತ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿ ಒಬ್ಳು ತೀರ್ಥಂಕಳು ಕೂಡ ಆಗಿದ್ದಾಳೆ, ಮಲ್ಲಿಬಾಯಿ ಅಂತ ಹೇಳಿ, 23ನೇ 22 ಹೆಣ್ಮಗಳಾಕೆ. ಆದ್ರೆ ಆಕೆಯನ್ನ ಹೆಣ್ಮಗಳು ಅನ್ನೋದನ್ನ ಒಪ್ಕೊಳಕ್ ಆಗ್ಲಾರ್ದಕ್ಕೆ ಮಲ್ಲಿನಾಥ ಅಂತ ಮಾಡಿ ಆಕೆನ ಗಂಡು ಮಾಡಿಬಿಟ್ರು. ಹೆಣ್ಮಕ್ಳು ಜನ್ಮದಲ್ಲೇ ಆಕೆ ಸಾಧನೆ ಮಾಡಿದ್ಲು. ಅಂದ್ರೆ ಇಷ್ಟು ಅನ್ಯಾಯ ಮಾಡೋದು ಧರ್ಮಕ್ಕೆ ನಿಜವಾಗಿ ಒಳ್ಳೇದಲ್ಲ. ಯಾಕೆ ಧರ್ಮ ಇವತ್ತು ಹಿಂದುಳಿತಾ ಇದೆ? ಎಲ್ಲಾ ಧರ್ಮಗಳು ಆಷಾಢಭೂತಿಗಳು ಯಾಕಾಗಿದಾವೆ ಅಂದ್ರೆ, ಬರ್ತಾ ಬರ್ತಾ ಧರ್ಮ ಸತ್ಯವನ್ನು ಒಪ್ಕೊಳ್ಳಲ್ಲ. ಸತ್ಯವನ್ನ, ಶ್ರಮವನ್ನ ಗೌರವಿಸ್ಬೇಕು. ವಿಜ್ಞಾನ ಅದು ಭೌತಿಕವಾಗಿದ್ರು ಕೂಡ, ಮಟೀರಿಯಲಿಸ್ಟಿಕ್ ಆದ್ರೂ ಅದು ಸತ್ಯವನ್ನು ಒಪ್ಕೊಳ್ಳುತ್ತೆ. ಸತ್ಯ ಒಪ್ಕೊಳ್ಳೇಬೇಕು. ಸಾಬೀತ್ ಮಾಡ್ಬೋದು, ಸಾಬೀತ್ ಮಾಡಿದ್ರೆ ಒಪ್ಕೊಳ್ಳುತ್ತೆ. ಮತ್ತು ಬ್ರಿಟಿಷರು ನಮಗೆ ತುಂಬಾ ಅನ್ಯಾಯ ಮಾಡಿದ್ರು, ತೊಂದರೆ ಕೊಟ್ಟರು, ನಮ್ದು ಎಲ್ಲ ಕೊಳ್ಳೆ ಹೊಡೆದ್ರು, ಸಂಸ್ಕೃತಿ ಹಾಳು ಮಾಡಿದ್ರು ಅನ್ನೋದೆಲ್ಲ ಸತ್ಯ, ನಿಜ. ಆದ್ರೆ ಬ್ರಿಟಿಷರಲ್ಲಿ ಕೆಲವು ಮೌಲ್ಯಗಳಿದ್ವು. ಅದರಲ್ಲೂ ವಿಶೇಷವಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ದೇಶವನ್ನು ನಡೆಸಬೇಕಾದ್ರೆ ಹೇಗೆ ನಡೆಸಬೇಕು, 1-2-3 ಪ್ರಸಂಗದಲ್ಲಿ ನಾನು ನೋಡಿದ್ದೀನಿ, ಬ್ರಿಟಿಷರ ಬಗ್ಗೆ ಕೇಳಿದ್ದೀನಿ. ಅವರು ಇಂಗ್ಲೆಂಡಿಂದ ಬಂದಂತ ಆಡಿಟರ್ಗಳು ಕೂಡ ಆವತ್ತಿನ ಕಾಲಕ್ಕೆ ನಮ್ಮ ಯಾರಿಗೆ ಬರ್ಬೇಕಾಗಿತ್ತು ಹಣ, ಅಂದ್ರೆ ಶ್ರಮಪಟ್ಟು ದುಡ್ದಂತವ್ರು, ಅವರು ಅಪ್ಲಿಕೇಶನ್ ಬರ್ಕೊಳ್ಳದೆ ಇದ್ರು ಕೂಡ ಪೆನ್ಷನ್ ಕೊಡೋ ಸಂದರ್ಭ ಬಂದಾಗ ಹೆಚ್ಚಿನ ಕೆಲಸ ಮಾಡಿದಂತಹವ್ರಿಗೆ ಕರೆಕ್ಟಾಗಿ ಗುರುತಿಸಿ ಅವ್ರಿಗೆ ಹೆಚ್ಚಿನ ಆನರರಿ ಹಣ ಕೊಟ್ಟಿದ್ದಂಥದ್ದು ಉಂಟು. ಮತ್ತೆಲ್ಲೋ ಭೂಮಿ ವಶಪಡಿಸ್ಕೊಂಡು ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಹುಡ್ಕಾಡ್ಕೊಂಡು ಹೋಗಿ ಹಣ ಕೊಟ್ಟಿದ್ದು, ಚೆಕ್ ಕೊಟ್ಟಿದ್ದುಂಟು. ಅಂದ್ರೆ ಇಂತಹ ಕೆಲವು ಮೌಲ್ಯಗಳು ಅವರಲ್ಲಿದ್ದು, ಅದನ್ನು ನಾವು ಕಲಿಬೇಕು. ಮತ್ತು ಧರ್ಮದಲ್ಲಿ ನೀತಿ ನಿಯಮಗಳನ್ನ ಲೌಕಿಕ ದೃಷ್ಟಿಯಿಂದನೂ ಅಳವಡಿಸ್ಕೊಳ್ಬೇಕು. ಅಂದ್ರೆ ಅದರಲ್ಲೂ ಶರಣ ಧರ್ಮ ಅದು ಪ್ರಜಾಪ್ರಭುತ್ವವನ್ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಪಟ್ಟಂತಹದ್ದು. ರಾಜಕೀಯವಾಗಿ ಬಸವಣ್ಣವ್ರ ಪ್ರಯತ್ನ ಪಡ್ಲಿಲ್ಲ. ಬಿಜ್ಜಳನ ಆಸ್ಥಾನನೇ ಬೇರೆ, ಅನುಭವ ಮಂಟಪನೇ ಬೇರೆ, ಸ್ಪಷ್ಟವಾಗಿ ಅದಕ್ಕೆ ಗೆರೆ ಕೊಡದ ಇಟ್ಬಿಟ್ರು ಅವರು. ಅವ್ರು ಮಾತ್ರ ಕಾಯಕ ದೃಷ್ಟಿಯಿಂದ ಅಷ್ಟೇ ಬಿಜ್ಜಳನ ಆಸ್ಥಾನಕ್ಕೆ ಹೋಗ್ತಾ ಇದ್ರು. ಆದ್ರೆ ರಾಜಕೀಯವೂ ಕೂಡ ಧರ್ಮವನ್ನು ಬಿಟ್ಟು ಇಲ್ಲ ಅಂತಕ್ಕಂಥದ್ದನ್ನ, ಅಂದ್ರೆ ಗಾಂಧೀಜಿ ತರ ಬಸವಣ್ಣವ್ರು ಅವತ್ತು ಯೋಚನೆ ಮಾಡ್ಬಿಟ್ಟಿದ್ದಿದ್ರೆ ಬಿಜ್ಜಳ ಸ್ವಲ್ಪ ಬಸವಣ್ಣವ್ರಿಗೆ ಅನುಕೂಲಕರವಾಗಿಯೂ ಇದ್ದ. ಇನ್ನೂ ಕೆಲವು ರಾಜಕೀಯ ಸುಧಾರಣೆಗಳನ್ನ ತರ್ಬೋದಾಗಿತ್ತೇನೋ ಅಂತ ಯೋಚನೆ ಮಾಡ್ತೀನಿ ನಾನು. ಅವತ್ತಿನ ಕಾಲಕ್ಕೆ ಒಂದು ಸಣ್ಣ ಪ್ರಯತ್ನನಾದರೂ ಮಾಡಿದ್ರೆ, ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವ ತರಕ್ ಪ್ರಯತ್ನ ಪಟ್ರು, ಸ್ತ್ರೀ ಸಮಾನತೆಗೆ ಪ್ರಯತ್ನ ಪಟ್ರು. ಅದೇ ತರಹ ಆ ರಾಜ್ಯವನ್ನ ಗಟ್ಟಿಯಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಭವಿ ಭಕ್ತ ಅನ್ನೋ ಸಂಬಂಧವನ್ನು ಹೆಚ್ಚು ನೋಡ್ಲಾರ್ದೇನೆ, ಅಂದ್ರೆ ಅದು ದೇವರಿಚ್ಛೆ ಬಿಡಿ,
ಯಾರ್ಯಾರಿಂದ ಏನೇನ್ ಕೆಲಸ ಆಗ್ಬೇಕು ಪ್ರಕೃತಿಕವಾಗಿ ಅದು ನಿರ್ಣಯ ಆಗ್ಬಿಟ್ಟಿರುತ್ತೆ ಅಂತ ಕಾಣುತ್ತೆ. ಆದ್ರೆ ಬಸವಣ್ಣವ್ರಿಗೊಂದು ಅವಕಾಶ ಇತ್ತು. ಇನ್ನೊಂದೇನು ಅಂದ್ರೆ, ಈ ಮಾಯೆ ವಿಷಯದಲ್ಲಿ ಬಂದಾಗ ಶರಣರು ಸ್ಪಷ್ಟವಾಗಿ ಈ ಹುಟ್ಟಿನ ಸಂಬಂಧವನ್ನ, ರಕ್ತ ಸಂಬಂಧವನ್ನ, ಊರನ್ನ ಯಾರು ವಚನಗಳಲ್ಲಿ ಹೇಳಲ್ಲ. ಒಂದ್ ವೇಳೆ ಹೇಳಿದಾರೋ ಏನೋ ಆ ವಚನಗಳು ನಮಗೆ ಸಿಕ್ಕಿಲ್ಲ, ವಚನಗಳು ಸುಟ್ಟು ಹೋಗಿದಾವೆ. ಆದ್ರೆ ಅವ್ರ ನಿಲುವು ನೋಡಿದ್ರೆ ಅವ್ರು ಹೇಳ್ದಂಗೆ ಕಾಣಲಿಲ್ಲ. ಯಾಕಂದ್ರೆ ಮಹಾದೇವಿ ಅಕ್ಕನಂತ ಮಹಾದೇವಿ ಅಕ್ಕ ಅವರ ಜನ್ಮ ಚರಿತ್ರೆಯನ್ನು ಹೇಳ್ರಿ ಅಂತ ಕೇಳಿದ್ರೆ ಕಲ್ಯಾಣದಿಂದ ಕದಳಿಗೆ ಬೀಳ್ಕೊಡುವಾಗ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಅಂತ ಶುರು ಮಾಡ್ತಾರೆ. ಅಂದ್ರೆ ತಾಯಿಯ ಗರ್ಭದಿಂದ ಹುಟ್ಟಿದ್ದಕ್ಕೆ ಯಾವ ಧರ್ಮದಲ್ಲೂ, ಅಂದ್ರೆ ಶರಣ ಧರ್ಮದಲ್ಲಿ ವಿಶೇಷವಾಗಿ ಮಹತ್ವ ಕೊಡ್ಬೇಕಾಗಿತ್ತು ಅಂತ ನಾನು ಅನ್ನೋದು. ಯಾಕಂದ್ರೆ ಅವರಲ್ಲಿ ಗರ್ಭಕ್ಕೆ ಲಿಂಗ ಧಾರಣ ಮಾಡುವಂತ ವ್ಯವಸ್ಥೆ ಇದೆ. ಶರಣ ಧರ್ಮದಲ್ಲಿ ಗರ್ಭಕ್ಕೆ ಲಿಂಗ ಧಾರಣ ಮಾಡುವಂತ ವ್ಯವಸ್ಥೆ. ಚನ್ನಬಸವಣ್ಣನವ್ರಿಗೆ ಹಾಗೇನೆ ಅಕ್ಕನಾಗಮ್ಮನವ್ರ ಗರ್ಭದಲ್ಲಿ ಚನ್ನಬಸವಣ್ಣ ಇದ್ದಾಗ ಗರ್ಭಕ್ಕೆ ಲಿಂಗ ಧಾರಣ ಮಾಡಿ ಅವ್ರನ್ನ ಅವ್ರಿಗೆ ಸಂಸ್ಕಾರ ಕೊಟ್ಟರು ಹೋಟೆಲ್ ಇದ್ದಾಗ್ಲಿ ಅಂತ ಬರ್ತದೆ. ಹಾಗಂದಾಗ ಹುಟ್ಟು ಅನ್ನೋಂಥದ್ದು ಯಾಕೆ ಕಡಿಮೆ ಆಗುತ್ತೆ, ಯಾಕೆ ಕೀಳಾಗುತ್ತೆ, ಅದು ತಿರಸ್ಕಾರ ಯಾಕೆ? ಒಂದು. ಎರಡನೇದು, ಅವ್ರು ಹೇಳಿದ್ರು, ವೈದಿಕ ಸಂಸ್ಕೃತಿ ಅವ್ರು ಹೇಳಿದ್ದು ಜನ್ಮಣ ಜಾಯತೆ ಶೂದ್ರ ಕರ್ಮಣ ದ್ವಿಜ ಮುಚ್ಯತೆ. ಜನ್ಮದಿಂದ ಎಲ್ಲರೂ ಶೂದ್ರರೇ. ಆದರೂ ಕೂಡ ಅವರು ಪುರಾಣಗಳಲ್ಲಿ ಕೃಷ್ಣನ ತಾಯಿ ತಂದೆಗಳು, ರಾಮನ ತಾಯಿ ತಂದೆಗಳು, ಅವರ ಸಂಸಾರ, ಮತ್ತು ವ್ಯಾಸನ ತಾಯಿ ತಂದೆಗಳು. ವ್ಯಾಸ ಅಂತೂ ಬ್ರಹ್ಮಚಾರಿ, ಆಮೇಲಿಂದ ಶುಕ್ಲಮುನಿ ಒಬ್ಬ ಬರ್ತಾನೆ, ಶುಖಮುನಿ ಇಂಥವರೆಲ್ಲ ಬ್ರಹ್ಮಚಾರಿಗಳಿದ್ರು ಕೂಡ ತಾಯಿ ತಂದೆಗಳು ಯಾರು, ತಂದೆ ಯಾರು ಅನ್ನೋದೆಲ್ಲ ರೆಕಾರ್ಡ್ ಆಗಿದೆ. ಆದ್ರೆ ದುರ್ದೈವ ಅಂದ್ರೆ ಅಲ್ಲಮ ಪ್ರಭುಗಳ ತಾಯಿ ತಂದೆ ಯಾರು, ಅದನ್ನ ಕಷ್ಟಪಟ್ಟು ನಾವು ಬೇರೆ ಬೇರೆ ಪುರಾಣಗಳಲ್ಲಿ ಹುಡುಕಾಡಿ ತೆಗಿಬೇಕು, ಮತ್ತೆ ಊಹೆ ಮಾಡ್ಬೇಕು. ಮಹಾದೇವಕ್ಕನ ತಾಯಿ ತಂದೆಗಳು ಬಹಳ ದೊಡ್ಡ ಸಂಸ್ಕಾರವಂತರು, ಬಸವಣ್ಣನವ್ರ ತಾಯಿ ತಂದೆಗಳು ಬಹಳ ದೊಡ್ಡ ಸಂಸ್ಕಾರವಂತರು, ಅವರೇನು ಕಡಿಮೆ ಅಲ್ಲ. ಅಂತಂತ ಆತ್ಮಗಳು ಅವರ ಗರ್ಭದಲ್ಲಿ ಜನಿಸ್ಬೇಕಾದ್ರೆ, ಆ ಆತ್ಮಗಳು 9 ತಿಂಗಳಲ್ಲಿ ಇರ್ಬೇಕಾದ್ರೆ ಅವರೇನು ಸಾಮಾನ್ಯ ಪುಣ್ಯವಂತರಲ್ಲ. ಅವ್ರ ಹೆಸರುಗಳನ್ನ, ಅವರ ಪರಿಚಯವನ್ನ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೇಕದು. ಯಾಕಂದ್ರೆ ದೇಹ ಧಾರಣೆ ಇಲ್ಲದೆ ಧರ್ಮ ಹೆಂಗ್ ಬರುತ್ತೆ? ಧರ್ಮಕ್ಕೆ ಸಂಸ್ಕಾರ ಪಡ್ಕೋಬೇಕಾದ್ರೆ ದೇಹ ಬೇಕಲ್ಲ. ಹಿಂದಿನ ಹುಟ್ಟು ಅಳಿಬೇಕಾದ್ರೂ ಕೂಡ ಸಂಸ್ಕಾರ ಕೊಡ್ಬೇಕಾದ್ರೆ ಈ ದೇಹಕ್ಕೆ ತಾನೇ ಕೊಡೋದು ನೀವು. ಆದ್ರಿಂದ ಅದು ಯಾಕೆ ಆಗ್ಲಿಲ್ವೋ ಅಥವಾ ಉದ್ದೇಶಪೂರ್ವಕವಾಗಿ ಕಾಲ ಅದನ್ನ ಬಚ್ಚಿಟ್ಟಿದೆಯಾ ಗರ್ಭದಲ್ಲಿ ನಮಗೆ ಸವಾಲುಗಳನ್ನು ಹಾಕಕ್ಕೋಸ್ಕರ, ಏನೋ ಗೊತ್ತಿಲ್ಲ. ಅದೇನೇ ಇರಲಿ, ಹುಟ್ಟಿಗೂ ಮಹತ್ವ ಇದೆ, ಸಾಧನೆಗೆ ಅದಕ್ಕಿಂತ ಮಹತ್ವ ಇದೆ. ಸಾಧನೆ ಬೇಕೇಬೇಕು, ಸಾಧನೆ ಮಾಡಲೇಬೇಕು, ಆಧ್ಯಾತ್ಮಿಕ ಸಂಸ್ಕಾರ, ಧಾರ್ಮಿಕ ಸಂಸ್ಕಾರ ಪಡಿಲೇಬೇಕು, ಅದಂತೂ ನಿಜ. ಮಾನವ ಜನ್ಮದ ಸಾರ್ಥಕತೆ. ಆದರೆ ಹುಟ್ಟಿಗೆ ನೀವು ಬೆಲೆ ಕೊಡದೆ ಹೋದ್ರೆ ಅದಕ್ಕೆ ನೀವು ಏನೋ ಒಂದು ಕೊರತೆ ಮಾಡ್ಕೊಂಡಂಗೆ. ಆದ್ರಿಂದ ಇನ್ಮೇಲೆ ನಾನು ಹೇಳೋದು, ಸನ್ಯಾಸಿಗಳು ಹೀಗೆಲ್ಲ ಮಾಡ್ತಿದ್ದಾರೆ ಬಿಡಿ, ಅದನ್ನ ತಮ್ಮ ಪೂರ್ವಾಪರಗಳನ್ನು ಬರೆದಿಡ್ತಾರೆ, ಪುಸ್ತಕ ಬರೀತಾರೆ. ಇದು ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದು ಮಾಯೆ ಅಲ್ಲ, ಅದು ಪೂರ್ವಾಶ್ರಮ ಅಂತ ಬೇಕಾದ್ರೆ ಹೇಳ್ಕೊಳ್ಳಿ, ಆದ್ರೆ ಅದು ತಪ್ಪಲ್ಲ ಅಂತಕ್ಕಂಥದ್ದು. ಆದ್ರೆ ವ್ಯಾಮೋಹ ಬೇಡ. ಈಗ ಎಷ್ಟೋ ಜನದ ಹೆಸರು ಹೇಳಲ್ಲ ಅಂತ ಹೇಳ್ಬಿಟ್ಟು ಮೋಹ ಇಟ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಮೋಹ ಬೇಡ, ಆದ್ರೆ ಮಾಹಿತಿ ಬೇಕು. ಜಗತ್ತಿಗೆ ಮಾಹಿತಿ ಬೇಕು, ಧರ್ಮದ ದೃಷ್ಟಿಯಿಂದ ಮಾಹಿತಿ ಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.